ಹಿಂದೆಗಡೆ ಗುದ್ದಿದ್ಯಾಳಪ್ಪ, ಎಲ್ಲಿ ಗುದ್ದಿದ್ದಿ? ಎಲ್ಲಿ ಪಾರ್ಕ್ ಮಾಡಕ್ ಹೋಗಿದ್ದೆ? ನಾನ್ ಹಿಂದೆ ಗುದ್ದಿದ್ದೀನ? ಹಾ, ಏ ಗುದ್ದಿಲ್ಲ, ಇರು ಬತ್ತೀನಿರು. ಬಾಯಲ್ಲಿ ನೋಡಿ ಎಷ್ಟು ಜೋರ ಗುದ್ದಿದ್ಯಾ ಅಲ್ಲಿ. ಬಂದೇರು. ಬೆಳಗ್ಗೆ ನಮ್ಮ ಅಪ್ಪ ಶಾಕ್ ಕೊಟ್ರು. ಬೆಳಗ್ಗೆನೆ ನಮ್ಮ ಅಪ್ಪ ಕಾಲ್ ಮಾಡ್ಬಿಟ್ಟು, ಅಂದ್ರೆ ಕಾರ್ ತೊಳೆಕ್ ಹೋಗೋರೆ, ನಾನು ಗುದ್ದಿದ್ದೀನಿ ಅಂತ ಹೇಳ್ತವ್ರೆ. ನಾನು ಗುದ್ದಿದ್ದಿದ್ರೆ ಗೊತ್ತಾಗ್ತಿತ್ತು ಈಸಿಯಾಗಿ, ಬಟ್ ನನಗೆ ಗೊತ್ತಿಲ್ಲ ನಾನೆಲ್ಲಿ ಗುದ್ದಿದ್ದೀನಿ ಅಂತ. ನಿಜವಾಗ್ಲೂ ನಾನು ಗುದ್ದಿಲ್ಲ ಮಾರೆ. ನಾನು ಯಾಕೆ ಗುದ್ಲಿ? ನಾನು ಓಡಿಸಿರೋ ಇಷ್ಟು ದಿನನೂ ಕೂಡ ಯಾವತ್ತೂ ಗೊತ್ತಿಲ್ಲ. ಅದು ಯಾವಾಗ ಗುದ್ದಿದ್ದು ನನಗಂತೂ ಗೊತ್ತಿಲ್ಲ. ಚೆಕ್ ಮಾಡೀಗ. ಓನಮ್ಮಾಯ್ತು. ಓಯ್ ಎಲ್ ಪಾಪ? ಇದೇನ್ ಗೊತ್ತಾಗುತ್ತೀಗ? ನಾನು ಗುದ್ದಿಲ್ಲ, ನೀನೇ ಗುದ್ದಿರ್ತೀಯ. ನಂದಲ್ಲ ಗೈಸಿದ್ ನಾವು ಅಪ್ಪಂದೆ. ಅಪ್ಪನೇ ಗುದ್ದಿರುತ್ತಿದ್ದು, ನಾನು ಗುದ್ದಿಲ್ಲ ಗೈಸ್. ನಮ್ಮ ಅಪ್ಪನೇ ಗುದ್ಬಿಟ್ಟು ನನ್ಗೆ ಹೇಳ್ತವ್ರೆ. ಇಲ್ಲ ಪಾಪ, ಅದೆಲ್ಲೋ ಏನ್ ಕತೆನೋ, ನಾನಂತೂ ಗೊತ್ತಿಲ್ಲ, ನನಗಂತೂ ನೆನಪೇ ಇಲ್ಲ. ಏನ್ ಬೇಕು? ಹಾ, ಏನ್ ಬೇಕು? ಹಾ, ಏನ್ ಬೇಕು? RCB ಬೇಕಾ? ಬಾಯ್, ಟಾಟಾ ಟಾಟಾ. ಏನ ಮರಿ? ಫಸ್ಟ್ ಏಯ್ ಸ್ನಾನ ಮಾಡ್ಕೋಬೋಗೋ. ಅಮ್ಮ ಯಾವ್ದು ಸ್ನಾನ ಮಾಡ್ಕೊಂಡೆ ಬಂದ್ರೆ ಹೋಗಪ್ಪ, ಸ್ನಾನ ಮಾಡ್ಕೋಬಾ. ಇರಮ್ಮ ಒಂದ್ ನಿಮಿಷ. ಏಯ್ ಹೋಗಿ ಸ್ನಾನ ಮಾಡ್ಕೋಬಾ. ಸ್ನಾನ ಮಾಡಿಲ್ಲ ಬೆಳಗ್ಗೆ ಎದ್ದು? ಮಾಡಿಲ್ಲ? ತಗ ಮಾಡ್ಕೋಬೋಗ ಮತ್ತೆ. ನೋಡು ಮಾಡಿದ್ಯಾ? ಎಲ್ಲಿ ಮಕ್ಕ ದೋಸು? ಓ ಈಗ ಕಾಣಿಸ್ತೈತೆ, ಬೆಳಕ್ ಬಂದಲ್ಲ ಈಗ ಕಾಣಿಸ್ತಿದೆ. ಸಾರಿ ಗ್ರಾಮರ್ ಮಿಸ್ಟೇಕ್ ಆಯ್ತು ಕಣವ. ಹೋಗಲ್ಲ ಗೈಸ್. ಇಲ್ಲಿ ನಮ್ಮ ಚೋಟ ಮರಿ, ನಮ್ಮ ಅಪ್ಪ ಎಲ್ರು ನಮ್ಮ ಅಮ್ಮನ ಒಬ್ರನ್ನೇ ಬಿಟ್ಬಿಟ್ಟು ಓಡಾಯ್ತವ್ರೆ. ಏಯ್ ಏನ? ಏಯ್ ಓಡಾಯ್ತಾಳೆ ಒಳ ಮುತ್ಕಿ ಓಡಾಡ್ದಂಗ್ ಓಡಾಯ್ತ. ಹಾ, ಹೆಂಗೆ ಅದು ನಡೆಯೋದು? ಓಡೋದು ಹೆಂಗೆ? ನೀನು ಹಂಗೆ ನಡೆದೆ ಅವರೇ ಆದ್ರೂ ಇಷ್ಟೊಂದು ಲೇಟ್ ಮಾಡ್ಬಾರ್ದಮ್ಮ. ನಿಜವಾಗ್ಲೂ ಗೈಸ್ ನಮ್ಮ ಅಮ್ಮ ಎಷ್ಟು ಲೇಟ್ ಮಾಡ್ತಾರಂದ್ರೆ, ಅಯ್ಯೋ ನಾ ಅಪ್ಪಂಗ ಅರ್ಧಕ್ಕರ್ಧ ಏರೋ ಕೂದಲೋಗಿರೋದು ನಿನ್ನಿಂದಾನೆ ಕಣಮ್ಮ, ಈಗ ಗೊತ್ತಾಯ್ತು. ಹಾಯ್ ಹಲೋ ನಮಸ್ತೆ ಗೈಸ್. ಬರಲಿ ಮರಿ. ಏಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ನಾನು ಯಾವಾಗ ಲೆಫ್ಟ್ ಹ್ಯಾಂಡ್ ಇಂದ ವ್ಲಾಗ್ಸ್ ಜಾಸ್ತಿ ಶೂಟ್ ಮಾಡ್ತೇನೆ ಅಂತ ನನಗೆ ಗೊತ್ತಾಗಿಲ್ಲ ಗೈಸ್. ಆಲ್ಮೋಸ್ಟ್ ನಾನು ರೈಟ್ ಹ್ಯಾಂಡ್ ಅಲ್ಲಿ ಹಿಂಗ್ ಶೂಟ್ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಲೆಫ್ಟ್ ಹ್ಯಾಂಡ್ ಅಲ್ಲೇ ಶೂಟ್ ಮಾಡ್ತಾ ಇದೀನಿ. ಏನಕ್ಕಂತ ನನಗೂ ಗೊತ್ತಾಗ್ತಿಲ್ಲ. ರೈಟ್ ಶಿಫ್ಟ್ ಆಗೋಣ, ಬಿಕಾಸ್ ರೈಟ್ ಒಂಥರ ಕಂಫರ್ಟೇಬಲ್. ಈಗ ಅಟ್ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು 10:45. ನಾವು ಬೆಳಗ್ಗೆನೆ ಎದ್ದು ಕಂಪ್ಲೀಟ್ ಆಗಿ ರೆಡಿ ಆದ್ವಿ. ಅಪ್ಪ ಅಮ್ಮ ರೆಡಿ ಆದ್ರು ಕರೆಕ್ಟಾಗಿ, ಅವ್ರು ನೀಟಾಗಿ ಸ್ನಾನ ಮಾಡಿ ರೆಡಿ ಆದ್ರು. ನಾನು 3ನೇ ವ್ಯಕ್ತಿ ಸ್ನಾನಕ್ಕೆ ಹೋಗಿದ ತಕ್ಷಣ ನೀರ್ ಖಾಲಿ. ನೀರ್ ಖಾಲಿ, ಅದು ಸೆಂಟ್ರಲ್ ನೀರ್ ಖಾಲಿ. ಆಮೇಲೆ ಅದೇ ಒಂದು ಸ್ವಲ್ಪ ಇತ್ತಲ್ಲ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಫೈನಲಿ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದೀವಿ. ಎಲ್ಲಿ ಅಂದ್ರೆ ಓದ್ ವ್ಲಾಗ್ ಅಲ್ಲಿ ಹೇಳ್ದಂಗೆ ನಾನು ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು. ಆ ಗೃಹ ಪ್ರವೇಶದಲ್ಲಿ ಯಾರಿದ್ದಾರೆ, ಯಾರು ಅವರೆಲ್ಲ, ಏನು ಎತ್ತ ಅಂತ ಹೇಳ್ತೀನಿ. ಬಿಕಾಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾನು ಚೆನ್ನಾಗಿರೋದಕ್ಕೆ ಒಂದು ಕಾರಣ ಅವರು ಕೂಡ. ಅದು ಏನು ಇತ್ತು ಅಂತ ಹೇಳ್ತೀನಿ. ಇವಾಗ ಟೈಮ್ ಆಗ್ಬಿಟ್ಟಿದೆ. ನಾವು ಅಲ್ಲಿಗೆ 12 ಗಂಟೆಗೆ ಇರಬೇಕು. ಇಲ್ಲಿಂದ 1.5 ಅವರ್ ಜರ್ನಿ. ಸೊ ಲೆಟ್ಸ್ ಗೋ, ಹೋಗುವ. ನಮ್ಮ ಮನೇಲಿ ಒಬ್ರು ಇರ್ತಾರೆ, ದೊಡ್ಡ ಹಿರಿಯರಿಂದಾನೆ ಈ ತರ ತಪ್ಪಾಗ್ಬಿಟ್ರೆ ಸ್ವಲ್ಪ ಇದಾಗುತ್ತೆ. ಶೂ ಒಂಚೂರು ಕ್ಲೀನ್ ಮಾಡ್ಕೊಂಡಿಲ್ಲ ಗೈಸ್. ನಮ್ಮ ಅಮ್ಮ ಬೈತವ್ರೆ. ನೆನ್ನೆನೆ ಹೇಳಿದ್ದಿದ್ರೆ ನೀಟಾಗಿ ವಾಶ್ ಆದ್ರೂ ಮಾಡ್ಕೋಬೇಕು ನೀನು ಅಂತ ಬೈತವ್ರೆ. ಇವಾಗ ಏನಿಲ್ಲ, ಮೇಲ್ಮೇಲೆ ಟಿಕ್ಕಿಂಗ್ ಹಿಂಗ್ ಒರೆಸ್ಕೊಂಡು ಹೊಟ್ಬೇಡ. ಯಪ್ಪ ಅದ್ರ ಕಲರ್ ವೈಟ್ ಅಲ್ಲ, ಅದು ಬೇರೆ ಕಲರ್. ಅದೇನ್ ಗಲೀಜಾದ್ರೂ ಗಲೀಜೆ ಆಗಲ್ಲ. ನೋಡ್ಬೇಕಾರೆ ಹಿಂಗ್ ಮುಟ್ಟಿದ್ರು ಏನು ಗಲೀಜಾಗಲ್ಲ ಅಲ್ಲಿ. ಅಲ್ಲೇನು ಗಲೀಜಾಗುತ್ತೆ ಅಲ್ಲಿ ಗೈಸ್. ಇದು ನನ್ನ ಔಟ್ಫಿಟ್. ಒಂದು ಶರ್ಟು, ಒಂದು ನಾರ್ಮಲ್ ಪ್ಯಾಂಟ್, ಜೊತೆಗೆ ವೈಟ್ ಶೂ ಅಷ್ಟೇ. ಅಷ್ಟೇ. ಅಮ್ಮ ಏನೋ ಹೇಳ್ದಲ್ಲ, ಏನೋ ಅಮ್ಮ ಏನ್ ಹೇಳ್ದಿ? ಇನ್ನೊಂದ್ಸಲಿ ಕೇಳಿ. ಏನ್ ಹೇಳ್ದೆ? ನಾಳೆಯಿಂದ 8 ಗಂಟೆಗೆ ವಾಕ್ ಹೋಗೋಣ ಅಂತ ಆಂಟಿ. ನೀವು ವಾಕಿಂಗ್ ಮಾಡಲ್ಲ ಆಂಟಿ, ಪಕ್ಕ ಹೋದ್ಮೇಲೆ. ನನ್ಗೆ ಯಾಕೋ ನೀವಿಬ್ರು ವಾಕಿಂಗ್ ಮಾಡಲ್ಲ ಅನ್ಸ್ತೈತೆ ನಿಜವಾಗ್ಲು.
ಏನ್ ನಡೀತಾರೆ ನಮ್ಮ ಅಮ್ಮ ಒಂದು ಅಪ್ಪು ಹತ್ತಕ್ಕೆ ಒದ್ದಾಡಿದ್ರು ಹೋದು ಟ್ರಿಪ್ಪಲ್ ಹತ್ಲೇ ಇಲ್ಲ ಆಂಟಿ ಟ್ರಿಪ್ಪಲ್ಲಿ ನಿಜವಾಗ್ಲು ಟ್ರಿಪ್ಪಲ್ಲಿ ಒದ್ದಾಡಿದ್ರು ಅಯ್ಯೋ ಫಸ್ಟ್ ಕರ್ಕೊಂಡೋಗಿ ಆಂಟಿ ಫಸ್ಟ್ ಕರ್ಕೊಂಡೋಗಿ ನಮ್ಮಮ್ಮ ಸ್ಟೈಲ್ ಆಗಿ ಹೋಗ್ಬಿಟ್ಟು ಹೇಳ್ತಾರೆ ನಮ್ಮಮ್ಮ ನಾಳೆಯಿಂದ 8 ಗಂಟೆಗೆ ವಾಕಿಂಗ್ ಹೋಗೋಣ ಅಂತ ಕೋಳಿ ಜುಟ್ಟು ನೋಡು ಕೋಳಿ ಜುಟ್ಟು ಹೇ ಬಾಲೆ ಮಗನ ಆಸ್ಥಾನಕ್ಕೆ ಬಂದು ಅಲ್ಲಲ್ಲ ನನ್ನ ಆಸ್ಥಾನಕ್ಕೆ ಬಂದು ನನಗೆ ಎಚ್ಚರಿಕೆ ಕೊಡೋಷ್ಟು ಸೊಕ್ಕೇನ ನಿನಗೆ ಕೊಡಬೇಕು ನೀನು ಕಪ್ಪ ಕೊಡಬೇಕು ಗೃಹ ಪ್ರವೇಶ ಯಾರ್ದು ಅಂದ್ರೆ ನಾವು ಹಳೆ ಮನೇಲಿ ಇದ್ವಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಹಳೆ ಮನೇಲಿ ಇದ್ದಾಗ ಒಂದು 7 ವರ್ಷ ಒಂದು 10 ವರ್ಷ ಒಂದು ಸಿಂಗಲ್ ಮನೇಲಿ ಇದ್ವಿ. ಆ ಸಿಂಗಲ್ ಮನೆಯಲ್ಲಿ ಒಬ್ರು ಓನರ್ ಇದ್ರು. ಆ ಓನರ್ ಅವರ ಮಗನ ಗೃಹ ಪ್ರವೇಶ ಮಗ ಇದು ಡೂಪ್ಲೆಕ್ಸ್ ಮನೆ ಕಟ್ಟಿದಾರಂತೆ. ಅವ್ರದ್ದು ಗೃಹ ಪ್ರವೇಶಕ್ಕೆ ನಾವು ಹೋಗ್ತಿರೋದು. ಅವ್ರ ಮಗಳು ಇದ್ರು ಅಂದ್ರೆ ರಜನಿ ಅಕ್ಕ ಅಂತ. ಅವರು ನಾನು ಒಂದು LKG ನಾನು LKG ಇಂದ 3ನೇ ಕ್ಲಾಸ್ ವರ್ಗು ಕೂಡ ಅವ್ರ ಹತ್ರ ಟ್ಯೂಷನ್ ಹೋಗ್ತಿದ್ದೆ. ನಾನು 10th ಅಲ್ಲಿ ಆಗಿರ್ಬೋದು ಅಥವಾ 4th ಇಂದ 10th ವರ್ಗು 90 ಮೇಲೆ ತೆಗಿತಿರೋ ಪರ್ಸೆಂಟೇಜ್ ಮೂಲ ಕಾರಣನೇ ಅವರಾಗಿದ್ರು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು, ಅಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಈ ಮರ ಬೆಳೆಯೋದಿಕ್ಕೆ ಕೆಳಗಡೆ ಬೇರೆ ಎಷ್ಟು ಇಂಪಾರ್ಟೆಂಟು, ನಾನು 10th ಅಲ್ಲಿ 94% ತೆಗೆಯೋದಿಕ್ಕೆ ಅವರು ತುಂಬಾ ಇಂಪಾರ್ಟೆಂಟು. ಅವರೇ ನಮ್ಮ ರಜನಿ ಅಕ್ಕ. ಎಷ್ಟು ಆವಾಗಲೇ ನಾನು 2 ಇಂದ 10 ವರ್ಗು ತುಂಬಾ ಕಲ್ತ್ಬಿಟ್ಟಿದ್ದೆ. ಆ ಏಜ್ ಅಲ್ಲೇ ನಾನು ಆ ಒಂದು 3rd ಸ್ಟ್ಯಾಂಡರ್ಡ್ ಅಲ್ಲೇ 2 ಇಂದ 10 ವರ್ಗು ಗೊತ್ತಿತ್ತು. ಆಮೇಲೆ ಹೋಗ್ತಾ ಆಮೇಲೆ ಹೋಗ್ತಾ 2 ಇಂದ 20 ಕಲಿತೆ. 20 ಇಂದ ಉಲ್ಟಾ 20, 19, 18 ಆ ತರ ಉಲ್ಟಾ ಕಲ್ತ್ಕೊ ಬಂದೆ. ಫುಲ್ಲು ಸಕ್ಕದ ಪರ್ಫೆಕ್ಟ್ ಆಗಿದೆ. ಅದಕ್ಕೆಲ್ಲ ಮೇನ್ ರೀಸನ್ ನಮ್ಮ ರಜನಿ ಅಕ್ಕನೇ. ಹೋಗುವ ಬರೀ ನಿಂಗೆ 2 ಅಂತ ಬರ್ತದ, ಎಲ್ಲಿವರೆಗೂ ಬರ್ತದೆ? ಎಲ್ಲಿವರೆಗೂ ಬರ್ತದೆ? ಇರಮ್ಮ ನಿಮಿಷ, ಅವಳನ್ನೇ ಕೇಳ್ತೀನಿ. ನೀನು ಓದಿರೋದು ಅವಳು ಎಲ್ಲಿವರೆಗೂ ಬರುತ್ತೆ? 14 ವರ್ಗು. 14 ಅಂತ ಹೇಳು. ನೀನೆತ್ತಾನೆ ಹೇಳಿದ್ 14 ವರ್ಗು ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು, ಆನೆಸ್ಟ್ ಆಗಿ ಹೇಳ್ಬೇಕು, ಸತ್ಯವನ್ನೇ ಹೇಳ್ಬೇಕು, ಸುಳ್ಳೆಲ್ಲ. ನೀನ್ ಹೆಂಗಾದ್ರೂ ಮಾಡು, ನನಗೆ ಎಲ್ಲಿವರೆಗೂ ಬರುತ್ತೆ ಬಯಟ್ಟು. ನನಗೆ 3 ಅಂದ್ರೂ ಸಾಕು, ಪರವಾಗಿಲ್ಲ ಅಂತಂದ್ರಲ್ಲ. ಬಟ್ ಆನೆಸ್ಟ್ ಉತ್ತರ ಬೇಕು. ನನಗೆ 2 ಇಂದ 10 ವರೆಗೂ ಬರುತ್ತೆ. 10 ಬರುತ್ತೆ. 9 ಒಂದು ಹೇಳು. 9 1 9 2 18 9 3 27 9 4 30 36 9 4 खत्म, बाय बाय टाटा. ಗೈಸ್ ಅವಳು ಕಲಿಬೇಕು ಮ್ಯಾಕ್ಸ್ ಟೇಬಲ್ ಅಂದ್ರೆ ಯಾರೋ ಮೆಥಡ್ ಇರುತ್ತಲ್ಲ ಅದನ್ನ ಹೇಳ್ಕೊಟ್ಬಿಡೋ. ಮೆಥಡ್ ಅಲ್ಲಿ ಹೇಳ್ಕೊಡ್ಬಾರ್ದು. ಅದು ಮೆಥಡ್ ಏನ್ ಗೊತ್ತಾ, ಎಕ್ಸಾಮ್ ಅಲ್ಲಿ ಬರೆಯಕ್ ಚಂದ, ಮೈಂಡ್ ಅಲ್ಲಿ ಉಳಕ್ ಚಂದ ಅಲ್ಲ. ಈಗ ನೋಡಿ 9 1 ಎಷ್ಟು ಸಿಂಪಲ್ ಅಂದ್ರೆ 9 1 ನೀವು ಹಾಕೋಬಿಡಿ, ಆನ್ಸರ್ ಬರಿಬೇಡಿ. ಈ ಕಡೆಯಿಂದ 1 2 3 4 5 6 ಹಾಕೊಳ್ಳಿ, ಕೆಳಗಡೆಯಿಂದ 1 2 3 4 5 6 ಹಾಕೊಳ್ಳಿ, ಅದೇ ಆನ್ಸರ್. ಬಟ್ ಆ ತರದ್ ಮಾಡ್ಬಾರ್ದು, ಮೈಂಡ್ ಹಿಡ್ಕೋಬೇಕು ಮ್ಯಾಕ್ಸ್ ನೆಲ್ಲ. ನಾವು ತಿಂಡಿ ಮಾಡಿಲ್ಲ, ಅದಕ್ಕೋಸ್ಕರ ಅಮ್ಮ ಚಪಾತಿನ ಬಾಕ್ಸ್ ಕಟ್ಕೋಣ ಬಾಕ್ಸಿಗೆ ಕಟ್ಬಿಟ್ಟು ತಗೊಬಂದಾರೆ. ಗೈಸ್ ಅಲ್ಲಿ ನೋಡಿ, ಇನೋವಾ ಕಾರ್, ನಮ್ಮ ಅಪ್ಪಂದು ಫೇವ್ರೇಟ್ ಕಾರ್. ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀಯ ಬುಜ್ಜಿ, ಒಂದು ಉತ್ತರ ಹೇಳ್ತೀಯ. ಪಾಸ್ ಆಗ್ತೀನಿ ಫ್ರೆಂಡ್, ನಿನ್ನೆ ಫೇಲ್ ಆದೋ ಭವಿತಾ. ನಮಗೆ ಲೊಕೇಶನ್ ಕನ್ಫ್ಯೂಸ್ ಆಗೈತೆ. ಇಲ್ಲಿ ಮುಂದೆ ಇರೋರು ಮುಯ್ ಕವರ್ ಯಾರಾದ್ರೂ ಹಿಡ್ಕೊಂಡು ಹೋಗ್ತಿದ್ರೆ ಓಕೆ, ಸೀದಾ ಅವ್ರ ಮನೆಗೆ ಹೋಗ್ತಿದಾರೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರೋದು ನಾವು. ಈ ಒಳ್ಳೆ ಐಡಿಯಾ ಎಲ್ಲ ಬರೋದು ನಮ್ಮ ಅಮ್ಮನಿಂದಾನೆ. ಆ ಹುಡುಗಿ ಆ ಮೂವಿ ಕವರ್ ಹಿಡ್ಕೊಂಡೈತೆ. ಮೇ ಬಿ ಅದೇ ಹೋಗ್ತಿರ್ಬೇಕು ಅಂತ ನಾವು ಅದ್ರಲ್ಲಿ ಹೋಗ್ತಾ ಇದೀವಿ. ಗೈಸ್ ಅಂತೂ ಇಂತೂ ಏನೋ ಸರ್ಕಸ್ ಮಾಡಿ ಗೃಹ ಪ್ರವೇಶಕ್ಕೆ ಬಂದ್ವಿ. ಈ ಗೃಹ ಪ್ರವೇಶಕ್ಕೆ ಬಂದಾಗೆಲ್ಲ ನಮ್ಮ ಅಮ್ಮಂದು ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆ. ನಮ್ಮ ಅಮ್ಮಂದು ಯಾವಾಗ್ಲೂ ಒಂದು ಪ್ರಶ್ನೆ ಇರುತ್ತೆ, ನೆಕ್ಸ್ಟ್ ಯಾವಾಗ ನಾವು ಗೃಹ ಪ್ರವೇಶಕ್ಕೆ ಎಲ್ರನ್ನೂ ಕರೆಯೋದು ಅಲ್ವೇನ್ರಿ? ಹಲೋ ಅಲ್ವೇನ್ರಿ? ಕರೆಕ್ಟ್ ಏನ್ರಿ? ಬಾತ್ ಸೈ. ಅದೇ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು. ನಮ್ಮ ಚೋಟ ಮರಿ ನಂಗೆ ಪ್ರಪೋಸ್ ಮಾಡ್ತಾಳೆ. ಬೇಡ ಐ ಹೇಟ್ ಯು. ಅದು ಹೌದೌದು ಕರೆಕ್ಟ್. ಆದ್ರೂ ಕೂಡ ಓಲಿ. ಥ್ಯಾಂಕ್ ಯು ಚಿನ್ನ, ನೀನೇ ಹಿಡ್ಕೊ, ಪರವಾಗಿಲ್ಲ. ಈಗ ನಾನು ವಾಪಸ್ ಐ ಹೇಟ್ ಯು ಚಿನ್ನ, ಐ ಲವ್ ಯು ಚಿನ್ನ. ಬಾಬಾ ಇಲ್ಲಿ ಶೂ ಬೇಡ. ನಾನು ಏನಿಗೆ ಗೊತ್ತಾ ನಿನ್ನ ಕರೆದಿದ್ದು? ಕಳ್ದೋದ್ರೆ ಇಬ್ರದ್ದು ಕಳ್ದೋಗ್ಬಿಡ್ಬೇಕು.
ಇಲ್ಲ ಅಂದ್ರೆ ಇಬ್ರದು ಉಳಿಬೇಕು ಹಂಗೆ. ಗೈಸ್ ನಮ್ಮ ಚೋಟಾಣಿ ಸಬ್ಸ್ಕ್ರೈಬರು ಹೇಳು ಕೆಳಗಡೆ ಐತಿ ಮೇಲೆ. ಶ್ರೀ ಮರುಳ ಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿನಾಂ ಪರಾಗ್ ಚಾಮರದ್ವಯಕ ಯಜ್ಞಾಧಿಪ ಏಕಾದಶ ರುದ್ರಾತ್ಮಕ ಶ್ರೀ ಮರುಳ ಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿನಾಂ ಪರಾಗ್ ಯಜುರ್ವೇದ. ಈ ರೂಮ್ ಅಲ್ಲಿ ಒಂದು ಸ್ಪೆಷಾಲಿಟಿ ನೋಡಿ, ಇಲ್ಲಿ ನೋಡಿದ್ರೆ ಇದು ಡೋರ್ ವಾಲ್ ಅನ್ಕೋತೀರಾ, ಇಲ್ಲಾಂದ್ರೆ ಒಂದು ಬೆಡ್ರೂಮ್ ಅನ್ಕೋಬಹುದು, ಇಲ್ಲ ಪ್ಲೇಸ್ ಮಾಡಿರೋ ವಾಲ್ ಅನ್ಕೋಬಹುದು. ಇಲ್ಲಿ ನೋಡಿ ತೆಗ ರಾಸ್ಕಲ್, ಇದೊಂದು ಒಳಗಡೆ ಹೋಗಿ ಒಂದೊಳ್ಳೆ ವಾಶ್ರೂಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಚೆ ಇದೆಂತ ಇದು ಇಲ್ಲೊಂದು ಮನೆ. ಓ ಇದು ಕಬೋರ್ಡ್, ಇದು ಕಬೋರ್ಡ್ ತರ ಕ್ಲೋಸ್ ಆಗುತ್ತೆ ನೋಡು. ಚೆನ್ನಾಗಿದೆ ಪಾಪ, ಚೆನ್ನಾಗಿ ಮಾಡೋರು. ಓ ಇಲ್ಲಿ ನೋಡಿ, ಇಲ್ಲಿ ಈ ತರ ಹಿಂಗೆ, ಇಲ್ಲಿ ಮಿರರು. ಬಾತ್ರೂಮ್ ಒಳಗಡೆ ಇಷ್ಟೊಂದು ಕಬೋರ್ಡು, ಅಲ್ಲಿ ನೋಡ್ಬೇಕು ಅಲ್ಲಿ. ಓ ಇದನ್ನೆಲ್ಲ ನಮ್ಮ ಅಮ್ಮ ನೋಡಿ ಸೈಕ್ ಆಗ್ಬಿಡುತ್ತೆ ಗೈಸ್ ಪಕ್ಕ. ಗೈಸ್ ಓ ತುಂಬಾ ಚೆನ್ನಾಗಿದೆ, ಒಳಗಡೆ ತುಂಬಾ ಚೆನ್ನಾಗಿ ಮಾಡೋರೆ, ತುಂಬಾ ಚೆನ್ನಾಗಿ ಮಾಡೋರೆ. ಓ ಇಲ್ಲಿ ನೋಡಿ, ಇಲ್ಲೇನು ಇಲ್ಲ, ಇಲ್ಲಿರೋದಂತೆ. ಇಲ್ಲೇನಾದ್ರು ಇರ್ಬೇಕಿತ್ತು. ಟೆರೆಸ್ ಅಲ್ಲಿ ಈ ಕಡೆ ಒಂದು ರೂಮ್ ಇದೆ. ಇದು ನಾರ್ಮಲಿ ನಮ್ಮಂತವ್ರಿಗೆ ಗೆಸ್ಟ್ ಬಂದಿರ್ತಾರಲ್ಲ ಅವ್ರಿಗಿದು. ಅಮ್ಮ ನನಗೆ ಹೆಂಗಂದ್ರೆ ಆಚೆ ಬಂದಾಗ ಇಲ್ಲಿ ನೀಟಾಗಿ ಈ ಗ್ರೀನರಿ ಮ್ಯಾಟ್ ಹಾಕ್ಬಿಟ್ಟು ಹಾ ಕರೆಕ್ಟ್ ಅಮ್ಮ. ನಾ ಅಮ್ಮನ ತಲೆ ಎಲ್ಲ ಗೈಸ್, ಈಗ ಅಕಸ್ಮಾತ್ ನಾನೇನೋ ಮನೆ ಕಟ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರಂತೂ ಪಾಪ ಬಿದ್ದು ಇದಾಗ್ಬಿಡುತ್ತೆ ಪಾಪ. ಅದು ಏನಂತ ಗೊತ್ತಾ, ಇದನ್ನ ಕಟ್ಸ್ತಾರಲ್ಲ ಮೇಸ್ತ್ರಿ, ಅವ್ರಿಗೆ ತಲೆ ಕೊಟ್ಟಬೇಕು. ಇವ ಅಮ್ಮ ಇದು ಏನ್ ಹೇಳ್ತಿತ್ತು ಈಗ ನೋಡಲ್ಲ ಹೇಳ್ತಾನೆ, ನನಗೆ ಕೇಳಿ ಎಷ್ಟಾಗಿರ್ಬೋದು ಅಂತ. ಅಲ್ಲಿ ನೋಡಿ RCB ವಾಲ್ ಅಂತ ಹಾಕೋರೆ. ನನ್ನ ಪ್ರಕಾರ ಇಲ್ಲಿ ಒಂದು ಥಿಯೇಟ್ರ್ ಮಾಡ್ಬೋದೇನೋ ಅಲ್ಲ, ಇಲ್ಲಿ ಸ್ಕ್ರೀನ್ ಹಾಕ್ಬಿಟ್ಟು ಕುತ್ಕೊಂಡು RCB ನೋಡೋದಕ್ಕೆ ಅನ್ಸುತ್ತೆ, RCB ಮ್ಯಾಚ್ ನೋಡೋದಕ್ಕೆ. ನಂದು ಮತ್ತೆ ನಮ್ ಚೋಟ ಮರಿದು ಇವಾಗ ಕೊನೆಯ ದಾರಿ, ಅದಕ್ಕೋಸ್ಕರ ಒಂದು ಸಾಂಗ್ ಆಡ್ಬೇಕಂತ ಇದೀವಿ. ಕೊನೆಯ ದಾರಿ ಯಾವುದು ಒಂದೇ. ಆಮೇಲೆ ಏನಾಯ್ತು, ನಮ್ಮ ಚೋಟ ಸಬ್ಸ್ಕ್ರೈಬರ್ಗೆ ನಾನೇ ಫಸ್ಟ್ ಯೂಟ್ಯೂಬರ್ ಅಂತ ಸಿಕ್ಕಿರೋದು. ಹೌದಾ, ಖುಷಿನಾ? ಥ್ಯಾಂಕ್ ಯು. ಏನ್ ಗುರಾಯಿಸ್ತಿದ್ಯಾ? ನನ್ನೇ ಗುರಾಯಿಸ್ತೀಯಾ? ಅಡ್ಗೆ ಮನೆ ಪೂರ್ತಿ ಡೆಕೋರೇಷನ್ ಮಾಡೋರು, ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ಇಲ್ಲಿ ನೋಡಿ ಈ ಕಡೆ. ನಿನ್ನ ಹಿಡಿಯಲ್ಲ ಬಿಡ, ಸೈಡಿ ಬಾ. ನಂಗೆ ಆ ಹುಡುಗಿ ತುಂಬಾ ಇಷ್ಟ, ನಿನ್ಕಿಂತ ಹುಡುಗಿ ತುಂಬಾ ಇಷ್ಟ ಆದ್ಲು. ಸೈಡ್ ಬಾ ತುಂಬಾ ಚೆನ್ನಾಗಿದೆ. ವಡಿ ಬುಜ್ಜಿ, ಯಾರಲ್ಲ ಅದು ಟಮಟೆ ಕಳ್ಳಿ, ಟಮಟೆ ಕಳ್ಳಿ. ಗೈಸ್ ನಮ್ಮ ಮಧು ಅಣ್ಣ ಇವರು, ನಾವು ಸ್ಕೂಲಲ್ಲಿ ಇದ್ದಾಗ ಬಸ್ ಡ್ರೈವರ್ ಆಗಿ ಅವಾಗ ನಮ್ಗೆಲ್ಲ ಫುಲ್ ಸಪೋರ್ಟು. ಹಾಯ್ ಅಣ್ಣ, ಕೊಡಿ ಕೈನಾ. ಈಗ ಹೇಳಿ, ಅವೆಲ್ಲ ಏನೋ ಹೊಗಳುತ್ತಿದ್ರಲ್ಲ, ಹೊಗಳಿ ನಮ್ಮ ಅಮ್ಮಂಗೇನೋ ಹೊಗಳುತ್ತಿದ್ರು ಹೇಳಿ. ಅದೇ ಗುಡ್ ವಿಲ್ಲು, ವಾಲಿಬಾಲ್ ಚೆನ್ನಾಗಿ ಓದ್ತಾನೆ. ಟ್ವಿಸ್ಟ್ ಆದಾಗ ಕರ್ಕೊಂಡು ಹೋಗಿದ್ರು. ಯಾಕೆಂದ್ರೆ ಒಂದು ವಾರ ಇತ್ತು ಮ್ಯಾಚ್, ಅಷ್ಟ್ರಲ್ಲಿ ರೆಡಿ ಆಗ್ಬೇಕು ಅಂದ್ಬಿಟ್ಟು ಏನೇನೋ ಪ್ಲಾನ್ ಮಾಡಿ ಏನೇನೋ ಮಾಡಿದ್ರು ಅಮ್ಮ ಸರ್ಕಸ್. ಅವಾಗ ತುಂಬಾ ಸಪೋರ್ಟಿವ್ ಅಣ್ಣ, ಓದೋದ್ರಲ್ಲೂ ನಂಬರ್ 1, ಆಡೋದ್ರಲ್ಲೂ ನಂಬರ್ 1. ಥ್ಯಾಂಕ್ ಯು ಹೋಗ್ಲಿಕ್ಕೆ. ನಾನೊಂದ್ಸತಿ ನಮ್ಮ ಇವರು ಸೆಲ್ವಿ ಮೇಡಮ್ ಹೇಳಿದ್ರು, ಸುದೀಪ್ ತರ ಓದೋದ್ರಲ್ಲೂ ಆಡೋದ್ರಲ್ಲೂ ಬರಲ್ಲ ಅಂತ, ನೆಕ್ಸ್ಟ್ ನನ್ನ ಮಗ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ನೆನಪೈತೆ. ಕರೆಕ್ಟ್ ಅಣ್ಣ, ಕರೆಕ್ಟ್. ರೆಡಿ ಮಾಡ್ತಾ ಇದ್ದೀರಾ? ಬೌಲರ್ ಈಗ ಅವನು ಮಿಲಾನ್. ಇದು ಫನ್ನಿ ಫೇಸ್. ಈಗ ನಮ್ಮ ಚೋಟ ಮರಿ ಒಂದು ವಿಷಯ ಅಂತಂದ್ರೆ, ಇದು ಇವಳ್ದು ಒರಿಜಿನಲ್ ಮುಖ ಅಲ್ಲ, ಇದ್ರಲ್ಲಿ ಏನ್ ಬರುತ್ತೋ ಅದೇ ಇವಳ್ದು ಒರಿಜಿನಲ್ ಮುಖ. ಇಲ್ಲಿ ಕುತ್ಕೋ ಸರಿಯಾಗಿ ಯಾಕೆ ರುಬ್ತಾರೆ. ಈಗ ಓಡಕಂದ ಕುತ್ಕೋ ಬ್ರೋ. ಇವಳ್ದು ನೀವ್ ಹೆಂಗ್ ಇದಕ್ಕೂ ಮೀರಿ ಮೇಲೆ ಯಾರ್ಯಾರು ಮಾಡಿದಿರೋ ಅದಕ್ಕೂ ಮೀರಿ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಹೆಂಗ್ ಬೇಕಾರ ಮಾಡಿ ವಿಚಿತ್ರ ಫೇಸ್ ಮಾಡ್ಬೇಕು. ಓ ಸ್ಮೈಲ್ ಇರ್ಲಿ. ಗೈಸ್ ನಮ್ಮ ಚೋಟ ಮರಿದು ಇದು ಒರಿಜಿನಲ್ ಫೇಸು, ಇದು ನಕಲಿ ಫೇಸ್. ಇದನ್ನೇ ನೋಡ್ಕೊಂಬಿಡಿ ನಮ್ಮ ಚೋಟ ಮರಿದು. ನೆಕ್ಸ್ಟ್ ಲೆವೆಲ್ ಬುಜ್ಜಿ. ಕೆನ್ನೆ ಅಂತೂ ಮುದ್ದಾಗಿ ಬಂದೈತೆ ನಿಜವಾಗ್ಲು.
ಇಲ್ಲ ಸಕ್ಕದ ಕೆನ್ನೆ ಮರ ಲಿಟ್ರಲಿ ಕ್ರೇಜಿ. ಬರೀತೀರಿ ಕೂತ ಈಗ ಬರುತ್ತೆ. ಫೈನಲಿ ಒರಿಜಿನಲ್ ಫೇಸ್ ರಿವೀಲ್ಡ್. ಫೈನಲಿ ಬುಜ್ಜಿ ಒರಿಜಿನಲ್ ಫೇಸ್ ರಿವೀಲ್ಡು. ಬೈಲೋ ನಿಮಿಷ ಸ್ಟಿಲ್ ನೋಡಿ ಇನ್ನೊಂದು ಹಾಕ್ಸ್ಕೊ ಬಂದಿರೋ ಹುಡುಗಿ. ಒಂದೇ ಬಟರ್ಫ್ಲೈ ಇದು ಹಿಂಗ್ ಹೋಗ್ಬಿಡ್ತಾ. ಸುಮ್ಮನೆ ಇವ್ರು ಸುದೀಪಣ್ಣ. ಇವಾಗ ಊಟಕ್ಕೆ ಕೂತ್ಕೊಂಡಿದೀವಿ. ಒಂದೊಳ್ಳೆ ಊಟ ಮಾಡಿ ಹೊರಡ್ಬೇಕು. ಏನ್ ಹೇಳು? ಒಳ್ಳೆ ಊಟ ಹೊರಡ್ಬೇಕು. ಏನ್ ಹೇಳು? ಊಟ ಮಾಡಿ ಹೊರಡ್ಬೇಕು. ಏನ್ ಹೇಳು? ತಾನಿಯನ್ನ ನೋಡ್ತಿದ್ರೆ ನಮ್ಮ ಚೋಟ ಮರಿ ನೋಡ್ದಂಗ ಐತೈತೆ. ಇವಳು ಚಿಕ್ಕ ವಯಸ್ಸಲ್ಲಿ ಸೇಮ್ ಇಷ್ಟೇ ಚೂಟಿ ಇದ್ದಿದ್ದು. ಎಷ್ಟು ಮಾತಾಡ್ತಿ, ಎಷ್ಟು ನಗ್ತೀಯ ನೀನು. ಇದು ಕಿಸ್ಪುರದಾಗೆ ಪಕೋಡ, ಅದನ್ನ ಪಕೋಡ ಅಂತಾರೆ. ನಿನ್ನ ಕೇಳಿದ್ರಾ? ಏನೋ ಒಳ್ಳೆ ಹೆಸರು ಸಿಕ್ಕೈತಿ ನಿನಗೆ. ಏನೋ ಹೇಳ್ರ? ಡೈಲಾಗ್ ರಾಣಿ. ಅಯ್ಯೋ ಹೇಳ್ರಿ. ಓಕೆ ಬಾಯ್, ಹುಷಾರು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಚಲೋ. ಏನೇನು ಮದುವೆ ಬಾಯ್ ಅಂತ ಬರಲಿ. ಬಾಯ್. ಎಂತ ಶೆಕೆ ಗೊತ್ತಾ? ಇಲ್ಲಿ ಲೆಫ್ಟ್ ಹೋಗ್ಬೇಕಂದ್ರೆ ಬಾಬಾ ಅಬೆ ಅಂದ್ರೆ ಅಬೆ. ಇವತ್ತೇ ಸಖತ್ ಬಿಸಿಲು, ಮಳೆನೂ ಬತ್ತಿಲ್ಲ. ಮಳೆ ಬರಬಾರ್ದು, ಬಟ್ ತಣ್ಣಗಾರ ಇರಬೇಕಿತ್ತು. ಸಿಕ್ಕಾಪಟ್ಟೆ ಶೆಕೆ. ಫೈನಲಿ ಗೃಹ ಪ್ರವೇಶನ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಋತು ಮನೆಗೆ, ನಮ್ಮ ಮಾವನವ್ರ ಮನೆಗೆ. ಇಲ್ಲೇ ಹತ್ರ ಅಂತೆ. ಎಷ್ಟು ಪಾಪ, ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಇಲ್ಲೇ ಹತ್ರ ಇರೋದು. ಅದಕ್ಕೆ ಹೋಗ್ತಾ ಇರೋದು. ಫೈನಲಿ ಮಾವನವ್ರ ಮನೆಗೆ ರೀಚ್ ಆದ್ವಿ. ನೋಡೋಣ ಏನ್ ಮಾಡ್ತಿರ್ತಾರೆ ಅಂತ. ದೊಡ್ಡವ ದೋಸೆ ಕೊಡು, ಚಿಕ್ಕವ. ನಾನೇ ಕಂದ, ನಾನೇ, ಯಾರು ಅಲ್ಲ. ಸಮಾಧಾನ. ಅಮ್ಮ ಇದೆಂತಮ್ಮ? ಓಯ್ ಮಾ, ನನಗೆ ಶಾಕ್ ಆಯ್ತು ಮಾರಯ್ಯ. ಓಯ್ ಇರೋ ನಿಮಿಷ ಸಮಾಧಾನ. ಗೇಟ್ನ ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ತೊಳ್ಳಿ ಬಂದಿರೋದು. ಕ್ರೇಜಿ. ನಮಸ್ಕಾರ. ಕರೆಕ್ಟ ನಮಸ್ಕಾರ ಮಾಡ್ಬೇಕು. ದೊಡ್ಡವ್ರು ಬಂದಿಲ್ವ ಇಲ್ಲಿ? ಓ ಯಾರು ಕಾಣಿಸ್ತಾನಿಲ್ಲ? ಐಸ್ ಕ್ರೀಮ್. ಇವ್ರ ಮನೇಲಿ ಮೊದಲನೇ ಮಗಳು ತುಂಬಾ ಚೆನ್ನಾಗಿ ಸಾಕೋರೆ. ಈಗ 2ನೇ ರೋಬಿನ ಬತ್ತವ್ರೆ. 2ನೇ ರೋಬಿ ನೋಡಿ ಎಂಟ್ರಿ ಕೊಡ್ತಾರೆ ಈ ಕಡೆಯಿಂದ. ಹಂಗೆ ಮೊದಲನೇ ರೋಬಿ 2ನೇ ರೋಬಿನ ಸ್ವಾಗತ ಕೊಡೋಕೆ ಹೋಗ್ತಿರೋದಲ್ಲಿ. ಹೋಗವ ಅಲ್ಲಿ 2ನೇ ರೋಬಿ ಇದ್ದಾರೆ, ಕರ್ಕೊಂಬರವ. ಬಂತು 2 ರೋಬಿ. ಬರ್ಬೇಕು. ಅದೇ ಯಾರಿಗೆ ಬೆಲೆ ಜಾಸ್ತಿ ಇಲ್ಲಿ? ರೂಬಿಗೆ ಬೆಲೆ ಜಾಸ್ತಿ ಅಲ್ವಾ? ಕರೆಕ್ಟ್. ಮನುಷ್ಯರಿಗೆ ಬೆಲೆನೇ ಇಲ್ಲ. ಉಯ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗಿ ಉಲ್ಲಲ್ಲೇ. ಇದು ಋತು, ನಿಂದೊಂದು ವಿಷಯ ಗೊತ್ತಾಯ್ತು. ಗಾಡಿನ ಮೆಲ್ಲಕ್ಕೆ ಹೋಗ್ತಿಯಂತೆ, ಹಂಸನ ಮೆಲ್ಲ ಕಾರಿಸ್ತೀಯಂತೆ, ಹತ್ತರಲ್ಲೇ ಹೋಗ್ತೀಯಂತೆ. ಎಲ್ಬೋರ್ಡ್ ಅಂತ ಹಾಕೋಬೇಕು ತಾನೆ ಮತ್ತೆ. ಯಾರ್ ಬುಜಿ? ಶಿ ಇಸ್ ಅನ್ಬ್ಯೂಟಿಫುಲ್ ಗರ್ಲ್ ಋತು. ಓಕೆ ಹಲೋ, ಶಿ ಇಸ್ ಅನ್ಬ್ಯೂಟಿಫುಲ್ ಗರ್ಲ್ ಭವಿತಾ. ರೂಬಿ ಆಂಟಿ ಚೆನ್ನಾಗಿದ್ದೀರಾ? ಹ್ಞೂ ನೆನ್ಪಿದ್ದಾರೆ. ಇವರೇ ಗೈಸ್ ನಮ್ಮ ಅಮ್ಮ ಹೇಳ್ದಂಗೆ ಏನ್ಮ ಏನ್ ಹೇಳ್ತಿರ್ತಿ ಯಾವಾಗ್ಲೂ? ಅವಾಗ್ಲಿಂದ ಅದಕ್ಕೆ ಬಡ್ಕೋತಿದ್ದಿದ್ದು ನಾನು. ಗುಡು ಸೌಂಡ್ ಬಂತು, ಅದೇನು ಅಂತ ನೋಡ್ದೆ. ಒಂದು ಚಿಕ್ಕ ಪಕ್ಷಿ. ಈಗ ಹಂಗ್ ತೆಗಿಬೇಡಮ್ಮ, ಕಿಟಕಿ ತೆಗಿಯಮ್ಮ, ಸಾಕು ನೀನು. ಕಿಟಕಿ ತೆಗಿಯಮ್ಮ. ಚಿಕ್ಕ ಪಕ್ಷಿ ಇವಾಗ ಹಿಡ್ಕೊಳಕ್ಕೆ ಆಗಿಲ್ಲ ನಿನ್ ಕೈಲಿ. ಆಂಟಿ ಬಾಯ್ ಆಂಟಿ. ವಾಪಸ್ ಬಂದೆ. ಋತು ಯಾಕೋ ಹೇಳ್ತಾ ಇದೀವಿ ಒಂಚೂರು ತಿರುಗು. ಪಾಪ ಕೂದಲು ಕಟ್ ಮಾಡ್ಬಿಟ್ಟೆ, ಬೇಜಾರಲ್ಲ ಅವಳು. ನಮಸ್ತೆ ಮಾವನವ್ರಿಗೆ. ಏನ್ ಕಾಲೇಜ್ ಹೋಗ್ತಾ ಇದ್ದೀರಾ? ಯಾರು ಲೈನ್ ಹಾಕಕ್ ಹೋಗ್ತಿದ್ರಿ ಕಾಲೇಜ್ ಹಾಕೊಂಡು? ಲೈನ್ ಅಂಕಲ್ ಅಪಾರ್ಥ ಆಗ್ಬಿಡುತ್ತೆ. ನೀವು ಇನ್ನೊಂದು ಕೇಳಿ. ಹಾಕ್ಬೇಕು ಅಂಕಲ್. ನೋಡಿ ಹೆಂಗೆ ನೋಡಿ, ಇವ್ ಕಾಲೇಜ್ಗೆ ಹೋದಂಗೆ ಬ್ಯಾಗ್ ಹಾಕೊಂಡು ID ಕಾರ್ಡು
ಓ ಏದೆ ಫ್ರೆಂಚ್ ಫ್ರೈಸು ನಿಮ್ಮ ಅಪ್ಪ ಹೇಳೋದ್ ನೋಡಿದ್ರೆ ಆಲೂಗೆಡ್ಡೆ ಫ್ರೈನ ಇಷ್ಟು ಬೇಗ ಇಷ್ಟು ಜನ ಮಾಡಿದ್ರು. ಸೌಂಡ್ ಕಮ್ಮಿ ಕೊಡೋ ಬುಜ್ಜಿ ಮಾ ಕಲ್ತ್ಕೊಳ್ಳಮ್ಮ ನೀನಾದ್ರೂ. ನಾನು ಹೇಳ್ತೀನಿ, ಮೊನ್ನೆ ತಾನೇ ಹೇಳಿದೆ ನಮ್ಮ ಅಮ್ಮಂಗೆ ಫ್ರೆಂಚ್ ಫ್ರೈಸ್ ಮಾಡೋದ್ ಕಲಿಯಮ್ಮ ಅಂತ. ಇಷ್ಟ ದಿನ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಕೈಯಾರೆ ತಿಂದು 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 ಒಂಥರ ಆಗಿತ್ತು. ಒಂದೊಳ್ಳೆ ಊಟ ನಿನ್ಗೆ ಇವಾಗ ಇದ್ರ ಬಗ್ಗೆ ಎಫೆಕ್ಟ್ ಆಗಲ್ಲ ಮಗ, ಇವಾಗ ಆಗಲ್ಲ. ನೀನ್ ಯಾವಾಗ ತುಂಬಾ ಹೈಕ್ ಅಂದ್ರೆ ತುಂಬಾ ದೊಡ್ಡ ಲೆವೆಲ್ ಹೋಗ್ತೀಯಲ್ಲ, ನಿನ್ ಮೇಲೆ ಹೊಟ್ಟೆ ಕಿಚ್ಚಿಗೆ ಯಾರಾದ್ರೂ ಆಪೋಸಿಟ್ ಇರ್ತಾರಲ್ಲ, ಅವ್ರು ಈ ತರದ್ನೆಲ್ಲ ಸರ್ಚ್ ಮಾಡಿ ನಿನ್ ಮೇಲೆ ನೋಟಿಸ್ ಕೊಡೋ ತರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಈ ಮಾತು ನಾನೇ ಕೊಡ್ತೀನಿ. ಅಲ್ಲ ನಾವೇ ಕೊಡ್ತಾ ಇದೀವಲ್ಲ, ಬೈತಾ ಇದೀವಿ. ಅದಕ್ಕೆ ಯಾವಾಗ್ಲೂ ನೀನ್ ಗಾಡಿ ಹತ್ಕೊಂಡಾಗ ಹಾಕೊಂಡ್ಬಿಟ್ಟು ಟಕ್ಕ ಹಾಕೊಂಡು ವಿಡಿಯೋ ಮಾಡ್ಬಾರ್ದು, ಮಾತಾಡೋದು ಸಪೋರ್ಟ್ ಗೈಸಿರುತ್ತು. ಅವಲೇ ಏನೋ ಹೇಳಿದ್ದು, ಏನ್ ಹೇಳ್ತಾವೆ ಹೇಳು. ಹಿಂಗೆಲ್ಲ ಪ್ಲೇಟ್ ಚೆಂದ ಮಾಡ್ಬಾರ್ದಪ್ಪ, ಹೇಳಪ್ಪ. ನೀವು ಜಾಸ್ತಿ ಮಾರ್ಕ್ಸ್ ತೆಗೆಯೋದ್ರಿಂದ ನಾನ್ ನಮ್ಮ ಮನೇಲಿ ಬಯಸ್ಕೊಂತ ನಮ್ ಎಲ್ಬೋರ್ಡು ನಮ್ ಚೋಟ ಮರಿನ ಗಾಡಿಲಿ ಕರ್ಕೊಂಡು ಹೋಗಿದಾರ ಮಾರೆ. ನೀ ಹಂಗೆಲ್ಲ ಹೋಗ್ಬಾರ್ದು ನೀನು. ಹೇಳ್ಕೊ ಬಂದಿರ್ತಲ್ಲ, ಐಸ್ ಕ್ರೀಮ್ ಕೊಡಿಸ್ತೀನಿ ಹಿಂಗೆ ಹೇಳು ಅಂತ ಹೇಳಿರ್ತಿ, ಅದಕ್ಕೆ ಹೇಳಿರೋದು. ನನ್ಗೆ ಗೊತ್ತು ನೋಡಿ. ಬೇಕಾದ್ರೆ ನೀನು ಹಂಗೆ ಹೇಳ್ತಿ, ಚೆನ್ನಾಗಿ ನಾನು ಹೇಳ್ದಂಗೆ ಹೇಳ್ತೀನಿ ನೋಡು. ಅಕ್ಕ ಚೆನ್ನಾಗಿ ಕೊಡಿಸ್ತು ಅಂತ ಹೇಳ್ತಿ, ಹೇಳು. ಯಪ್ಪ ಅಯ್ಯೋ ನಮ್ ಚೋಟ ಮರಿಗೆ ಏನಾದ್ರು ಆಗ್ಬಿಟ್ಟಿದ್ರೆ ಯಪ್ಪ. ಅಯ್ಯೋ 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 ಏಯ್, ನನ್ ಪರ್ಮಿಷನ್ ಇಲ್ದಲ್ಲ ಹಂಗೆಲ್ಲ ಹೋಗ್ಬಾರ್ದು ಅಷ್ಟೇ. ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ವಾ? ನೀವು ಇದೇ ಜಾಗಕ್ಕಿಂತ ಇಲ್ಲಿ ಮಲ್ಕೊಂಡ್ಬಿಟ್ರೆ ಮುಗೈತ್ ನಿಮ್ ಕತೆ. ಬಾಯ್ ಋತು ಬಾಯ್, ರೂಬಿ ಬಾಯ್. ಹಂಗ ಬಾಯ್ 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 ಬಾಯ್, 3 ಜನಕ್ಕೂ ಬಾಯ್ ಬಾಯ್. ಋತು ಹಂಗೆಲ್ಲ ಹೋಗ್ಬಾರ್ದು. ಮನೆಗೆ ಬಂದ್ವಿ. ಇಲ್ಲಿ ನೋಡಿ ನಮ್ ಚೋಟ ಮರಿ ಫುಲ್ಲು ಡೀಪ್ ಸ್ಲೀಪಲ್ಲಿ. ಒಳ್ಳೆ ಈ ತರ ಡೀಪ್ ಸ್ಲೀಪಲ್ಲಿ ಇದ್ದೆ. ಡೀಪ್ ಸ್ಲೀಪಲ್ಲಿ ಇದ್ದಾಗ ಅವ್ರ ಅಪ್ಪ ಜೊತೆ ಇವಳನ್ನ ಎತ್ಕೊಂಡು ಹಿಂಗ್ ಹೋಗ್ತಾರೆ. ಇಲ್ಲ ಇವಾಗ ನಮ್ಮ ಅಪ್ಪ ಹೋಗ್ತಾರೆ ಅಷ್ಟೇ.